ನಮ್ಮ ಜೊತೆ ಬಿಜೆಪಿಯ ವಿಧಾನ ಪರಿಷತ್ತಿನ ಸದಸ್ಯೆ ತೇಜಸ್ವಿನಿ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ತೇಜಸ್ವಿನಿ ಮೇಡಮ್ ನಮಸ್ಕಾರ. ನಮಸ್ತೆ ಹರೀಶ್, ನಮಸ್ತೆ. ಈ ಹಿಜಾಬ್ ವಿಚಾರ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾನೆ ಇದೆ. ಕಾಂಗ್ರೆಸ್ನ ಅಫ್ಕೋರ್ಸ್ ಮಾಜಿ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ನೀವು ಕೇಳಿಸ್ಕೊಂಡ್ರಿ, ಏನ್ ಅನ್ನಿಸ್ತೀಗ? ಹರೀಶ್, ಇವ್ರಿಗೆ ಏನ್ ಭಾರತ ದೇಶದಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಇರ್ಬೇಕು ಅಂತನ ಬೇಡ ಅಂತನ ಅನ್ನೋದು ಒಂದು. ನಿಜವಾಗ್ಲೂ ಅವ್ರು ಮುಸ್ಲಿಂ ಪರ ಇದ್ರೆ ಇದ್ರ ಬಗ್ಗೆ ಈ ರೀತಿ ಹೇಳಿಕೆಗಳು ಕೊಡೋದನ್ನ ನಿಲ್ಲಿಸ್ಬೇಕು. ಈಗ ನೋಡಿ, ಇರೋದು ಇದೊಂದೇ ದೇಶ, ಇದೊಂದು ಸಂಸ್ಕೃತಿ ಅಂತ ತಗೊಳ್ಳಿ. ಭಾರತ ದೇಶ ಹಿಂದೂಗಳನ್ನ ಖಳನಾಯಕರಾಗಿ ಬಿಂಬಿಸುವಂತದ್ದು, ಹಿಂದುತ್ವದ ಬಗ್ಗೆ ಒಂದು ಕೆಟ್ಟದಾಗಿ ಮಾತನಾಡೋದು, ಭಗವದ್ಗೀತೆ ಬೇಡ, ರಾಮಾಯಣ ಬೇಡ, ಅಲ್ಲಿ ಉಕ್ರೇನ್ ನಿಂದ ನಾವು ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕಾದ್ರೆ ಆಪರೇಷನ್ ಗಂಗಾ ಬೇಡ. ಒಟ್ಟಾರೆ ಅವರ ಒಂದು ಅವರ್ಷನ್, ಅವರ ವಿರೋಧ ಈ ದೇಶದ ಸಂಸ್ಕೃತಿ, ಈ ದೇಶದ ಭಾಷೆ, ಶಬ್ದ, ಆಚರಣೆ ಎಲ್ಲದ್ರ ವಿರುದ್ಧ ಇದೆ. ಓಟಿಗೋಸ್ಕರ ಮುಸಲ್ಮಾನರಿಗೆ ಅವ್ರದೇ ಆದಂತ ಕ್ಯಾಶುವಲ್ ಹೇಳಿದ್ರು ಅವರು. ಬಿಜೆಪಿ ಅವರು ಯಾಕೆ ಸುಮ್ಮನೆ ಅನ್ನೆಸರಿ ವಿವಾದ ಮಾಡ್ತಾರೆ ಅಂತ ಕೆಪಿಸಿಸಿ ವಕ್ತಾರರು ಕೇಳ್ತಿದ್ರು. ಈಗ ಏನ್ ವಿವಾದ ಮಾಡಿದೀವಿ ನಾವು? ಮಕ್ಕಳು ಶಾಲೆ ಒಳಗಡೆ ನೋಡಿ ಹರೀಶ್, ನನ್ನ ವಿವರಣೆ ಕೇಳಿಸ್ಕೊಳ್ಳಿ ದಯವಿಟ್ಟು. ಅವ್ರು ಏನ್ ಹೇಳ್ತಾರೆ, ಗುರು ಪಾಠ ಮಾಡ್ತಕ್ಕಂತ ಗುರು ಕೂಡ ಒಬ್ಬ ಪುರುಷ, ಆ ಕಾರಣಕ್ಕೋಸ್ಕರ ಹಿಜಾಬ್ ಅಂತ ಹೇಳ್ತಾರೆ. ಅಂದ್ರೆ ಮನೆಯಲ್ಲಿ ತಂದೆ ಇರಲ್ವಾ, ಅಣ್ಣ ಇರಲ್ವಾ, ತಮ್ಮ ಇರಲ್ವಾ? ಗುರುಗಳು, ಈಗ ಸ್ವಾಮೀಜಿಗಳು ಅವರ ಒಂದು ವಸ್ತ್ರ ಭೂಷಣ ಏನಿದೆ, ಅವರ ಧಾರ್ಮಿಕ ಆಚರಣೆಗೆ ಅವ್ರು ಬಳಸ್ತಾರೆ. ಶಾಲೆ ಒಳಗಡೆ ಹೋಗಿ ಕೂತ್ಕೋತಾರ? ಸ್ವಾಮೀಜಿಗಳು ಯಾರಾದ್ರೂ, ಅದನ್ನು ಹೇಳ್ಬಿಡ್ತೀನಿ ನಾನು, ಕ್ಲಿಯರ್ ಆಗಿ ಹೇಳ್ತೀನಿ. ಸ್ವಾಮೀಜಿಗಳೇನಾದ್ರೂ ತರಗತಿಗೆ ಬರೋದಾದ್ರೆ ಅವರಿಗೂ ಕೂಡ ಅದು ಅನ್ವಯ. ಉದಾಹರಣೆ ಕೊಟ್ಟು ತಪ್ಪೇನು ಅಂತ ಅಲ್ಲಿ ಪಕ್ಕನೇ ಇದ್ದು ಲಕ್ಷ್ಮಣ್ ಅಂತ ಕೆಪಿಸಿಸಿ ವಕ್ತಾರ ಇದ್ದಾರೆ ಮೇಡಮ್. ಆಕ್ಚುಲಿ ಅದು ಸಮರ್ಥನೆ ಮಾಡ್ಕೊತಿದ್ರು ಅದನ್ನ. ಅವ್ರು ಹೇಳಿದ್ರು ಕೊಟ್ಟರು ಅಂತ ಹೇಳಿಕೆಗೆ ಈಗ ನನ್ನ ಅಭಿಪ್ರಾಯ ನೋಡಿ, ನನಗೆ ತಗೊಂಡ್ಮೇಲೆ ನನ್ನ ಅಭಿಪ್ರಾಯ ಪೂರ್ಣವಾಗಿ ಕೇಳಿಸ್ಕೋಬೇಕು. ನನ್ನ ಅಭಿಪ್ರಾಯ ಪೂರ್ಣವಾಗಿ ಹೇಳೋದಕ್ಕೆ ಅವಕಾಶ ಕೊಡಿ. ನಾನು ಹೇಳೋದು, ಮಕ್ಕಳು ಕಲಿಕೆ ಮಾಡ್ಲಿ, ಮಕ್ಕಳು ಇದರಿಂದ ಆಚೆ ಬರ್ಲಿ, ಅವರು ಪಾಠದ ಕಡೆ, ಜ್ಞಾನದ ಕಡೆ, ವ್ಯಕ್ತಿತ್ವ ವಿಕಾಸದ ಕಡೆ. ಶಾಲೆ ದೇವಾಲಯ ಇದ್ದ ಹಾಗೆ, ಅವರ ದೃಷ್ಟಿಲಿ ಮಸೀದಿ ಅಂತಲೇ ತಿಳ್ಕೊಳ್ಳಿ. ಶಾಲೆ ಅದು ಜ್ಞಾನ ದೇಗುಲ, ಅದು ಅದ್ರೊಳಗಡೆ ಇದು ಬೇಡ. ವೆರಿ ಸಿಂಪಲ್. ಯಾಕೆ ಇದನ್ನ ದೊಡ್ಡದ್ ಮಾಡ್ತೀರಿ? ಓಟಿಗೋಸ್ಕರ ಬೇಕಾದ್ರೆ ಬಿಜೆಪಿ ವಿರುದ್ಧ ಮಾತಾಡಿ, ಹಿಂದುತ್ವದ ವಿರುದ್ಧ ಮಾತಾಡಿ, ಎಲೆಕ್ಷನ್ ಅಲ್ಲಿ ನಿಮ್ಗೆ ಅವರು ಬೆಂಬಲ ಕೊಟ್ರೆ ತಗೊಳ್ಳಿ, ನಮ್ಗೆ ಅದಕ್ಕೇನು ಅಭ್ಯಂತರ ಇಲ್ಲ. ಮಾಡ್ಬೇಡಿ. ನೋಡಿ, ಇವತ್ತು ದೇವಸ್ಥಾನಗಳ ಎದುರುಗಡೆ ಹರೀಶ್ ಇಷ್ಟು ವರ್ಷ ಇತ್ತ, ಈ ಕಾನೂನಲ್ಲಿದೆ, ಬಳಸ್ತಾರೆ. ಇಷ್ಟು ವರ್ಷ ಕಾನೂನಲ್ಲಿದ್ದು ಬಳಸಿರ್ಲಿಲ್ಲ, ಇನ್ ಮುಂದಕ್ಕೆ ಅಂದ್ರೆ ಎಲ್ಲ ಒಂದ್ ಕಡೆ ಯಾವುದೇ ಸಮಾಜಗಳಿಗೆ, ಧರ್ಮಗಳಿಗೆ ನಮ್ಮ ದೇಶನೇ ಹಾಳಾಗೋಗ್ಬಿಡುತ್ತಾ, ನಮ್ ಧರ್ಮನೇ ಹೊತ್ತೋಗುತ್ತಾ, ನಾವಿಲ್ಲಿ ನಮ್ಮ ದೇಶದೊಳಗಡೆ ನಾವೇ ಬದುಕಕ್ಕಾಗಲ್ವಾ ಅನ್ನುವ ಅಭದ್ರತೆಯನ್ನ ಹಿಂದೂಗಳಲ್ಲೂ ಹುಟ್ಟಾಕ್ಬಾರದು. ಹಿಂದೂ ವಿರೋಧಿ ಮನೋಭಾವ, ಹಿಂದೂ ವಿರೋಧಿ ಹೇಳಿಕೆಗಳಿಂದ ನಮಗೇನು ಆಗಲ್ಲ. ನಾವು ವಿ ಆರ್ ವೆರಿ ಕಂಫರ್ಟಬಲ್. ನಮ್ಮನ್ನ ನಂಬುವ, ನಮ್ಮನ್ನ ಗೌರವಿಸುವ ಜನ ನಮ್ಮನ್ನ ಗೌರವಿಸ್ತಾರೆ. ಇದು ಕಾಂಗ್ರೆಸ್ನವರು ಒಂದು ನ್ಯಾಷನಲ್ ಪಾರ್ಟಿಯಾಗಿ ಇದ್ದಂತ ಪಾರ್ಟಿ, ಅವರು ಸ್ವಲ್ಪ ಸೂಕ್ಷ್ಮತೆಯನ್ನ ಅಳವಡಿಸ್ಕೊಳ್ಬೇಕು ಅನ್ನೋದು ನನ್ನ ಒಂದು ಇದಷ್ಟೇ. ಥ್ಯಾಂಕ್ ಯು ಮೇಡಮ್. ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ತೇಜಸ್ವಿನಿ ಅವರು, ಬಿಜೆಪಿ MLC.